ಏನ್ ಹೇಳ್ತಾ ಇದ್ದೀರಾ ಅದಕ್ಕೆಮ್ಮ? ನಮ್ ಗೌಡ್ರಿಗೆ ಸತ್ಯ ಅರ್ಥ ಮಾಡ್ಸೋದಕ್ಕೆ ಇದು ಒಂದೇ ದಾರಿ ಅಣ್ಣಯ್ಯ ಇರೋದು. ಅದೇನೋ ಸರಿ ಅದಕ್ಕೆಮ್ಮ, ಮಾವು ಇನ್ ಫೋನ್ ತಗೊಂಡು ಏನ್ ಮಾಡಿರಿ? ಅದು ಅಣ್ಣಯ್ಯ ರಾಯ್ರೆ, ನೀವು ನಾ ಮನೆಯಾಗಿದ್ದಿದ್ದು 2 ದಿವಸ ಅದ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇನ್ನೂ 1-2 ದಿನ ಇದ್ದಿದ್ರೆ ನಮ್ಮೆಲ್ರಿಗೂ ಸಂತೋಷ ಆಗಿರೋದು. ಇರ್ಬೇಕು ಅನ್ನೋ ಆಸೆ ನನಗೂ ಇದೆ ಶಿವರಾಮ. ಆದ್ರೆ ಏನ್ ಮಾಡ್ಲಿ, ಅಲ್ಲಿ ಕೆಲ್ಸದ ಒತ್ತಡ. ಇನ್ನೊಂದ್ಸರಿ ಬರೋಣ ಬಿಡು. ನಿಮ್ ಮೊಮ್ಮಗನಿಂದ ಆಗ್ಬೇಕಾಗಿರೋ ದೊಡ್ಡ ಅನಾಹುತ ತಪ್ಪೋಯ್ತು. ನೀವ್ ಇಲ್ದೆ ಹೋಗಿದ್ರೆ ಏನಾಗ್ತಿತ್ತೋ ಏನೋ. ಹೆಂಗೋ ಏನು ತೊಂದರೆ ಇಲ್ಲದೆ ಉತ್ಸವನೂ ಆಯ್ತು, ಜೊತೆಗೆ ನೀವ್ ಅನ್ಕೊಂಡಿದ್ ಭೂಮಿ ಪೂಜೆನೂ ಆಗಿ ಫ್ಯಾಕ್ಟ್ರಿ ಕಟ್ಟೋ ಹಂಗೂ ಆಯ್ತು. ಕೆಟ್ಟದಾಗ್ಬೇಕು ಅಂತ ಯಾರೋ ಒಬ್ರು ಅನ್ಕೊಂಡ್ರೆ ನಮಗ್ ಒಳ್ಳೇದ್ ಬಯಸೋರು 100 ಜನ ಇರ್ತಾರೆ. ಅಂತವ್ರ ಮುಂದ್ಗುಟೆ ಅವ್ರ ಆಟ ಏನು ನಡೆಯಕ್ಕಿಲ್ಲ. ಸರಿ, ನಾವೇನೋ ನಿಮ್ ಮನೆಗ್ ಬಂದಾಯ್ತು, ನೀವೆಲ್ಲರೂ ನಮ್ಮ ಮನೆಗ್ ಬರ್ಬೇಕು. ಖಂಡಿತ ಬರ್ತೀವಿ. ನಿಮ್ ಮನೇಲಿ ಆದಷ್ಟು ಬೇಗ ಶುಭ ಕಾರ್ಯ ಆಗಿ ಎಲ್ಲರೂ ಸೇರಿ ಬರ್ತೀವಿ. ಇನ್ನೇನ್ ಶುಭ ಕಾರ್ಯ ಅಂದ್ರೆ ನನ್ನ ಮೊಮ್ಮಗನ ಮದುವೆ. ನಮ್ಮೆಲ್ಲರ ಆಸೆ ಕನಸುಗಳಿಗೆ ಒಪ್ಪಿಗೆ ಕೊಟ್ಟಿದ್ದಾನೆ ನನ್ನ ಮೊಮ್ಮಗ. ಅದಕ್ಕೆ ಮೂಲ ಕಾರಣ ನೀವುಗಳೇ, ಮುಖ್ಯವಾಗಿ ಭದ್ರಾ ಮತ್ತೆ ವಿದ್ಯಾ. ಇನ್ನೇನು ಎಲ್ಲ ಒಳ್ಳೇದೇ ಆಯ್ತಲ್ಲ, ನಾವು ಮದ್ವೆಗೆ ಬರೋದಯ್ಯ. ಆದ್ರೆ ಒಂದು ಕಂಡೀಷನ್ ಹಾಕಿದ್ದಾನೆ. ಮದುವೆಯಾಗಿ ಬರುವಂತ ಹುಡುಗಿ ನಮ್ಮ ಕುಟುಂಬದಲ್ಲಿ ಒಬ್ಳಾಗಿರ್ಬೇಕು, ನಮ್ಮ ಕುಟುಂಬದಲ್ಲಿರೋ ಒಗ್ಗಟ್ಟನ್ನ ಒಡಿಬಾರದು, ಹಿರಿಯರ ಬಗ್ಗೆ ಗೌರವ, ಕಿರಿಯರ ಬಗ್ಗೆ ಪ್ರೀತಿ ಇರುವಂಥವಳು ಆಗ್ಬೇಕಂತೆ. ಅಂತ ಹುಡುಗಿ ಸಿಕ್ಕಿದ ತಕ್ಷಣ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಇನ್ನು ಹೋಗ್ತಿದ್ದಾಗೆ ಮದುವೆ ಕಡೆ ಗಮನ ಕೊಡೋದೆ, ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋದೆ. ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಪುಣ್ಯನೇ ಮಾಡಿರ್ತಾಳೆ. ರಾಯ್ರೆ, ನಿಮ್ ಮನೆ ಮದ್ವೆಗೆ 2 ದಿನ ಮುಂಚೆನೆ ಬಂದ್ಬಿಡ್ತೀವಿ. ಖಂಡಿತ ಬರ್ಬೇಕು, ಎಲ್ರೂ ಬರ್ಬೇಕು. ಈಗ ನನ್ನ ಮೊಮ್ಮಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನಲ್ಲ, ನನ್ನ ಎಕ್ಸ್ಟ್ರಾ ಎನರ್ಜಿ ಬಂದಿದೆ ಇವಾಗ ನನಗೆ. ಆದಷ್ಟು ಬೇಗ ನಿಮ್ಮನ್ನೆಲ್ಲ ಕರೆಸ್ಕೊಳ್ತೀನಿ. ಹಾ, ಟೈಮ್ ಆಗ್ತಾ ಇದೆ, ನಾವಿನ್ ಹೊರಡ್ತೀವಿ. ಒಂದಾಗೆ ವಿವೇಕು ಮತ್ತೆ ಸರಿತಾ ಎಲ್ಲಿ? ತಾತ, ದೊಡ್ಡಮ್ಮ ಮೋನಮ್ಮ ಜೊತೆ ಆಚೆ ಮಾತಾಡ್ತಾ ಇದಾರೆ. ಅಣ್ಣ ಫೋನಲ್ಲಿ ಇದ್ದಾನೆ, ಓಡಣ್ವಾ ಅಂತ ಕೇಳ್ದ. ಸರಿ, ನಾವಿನ್ ಹೊರಡ್ತೀವಿ. ಬನ್ನಿ. ಸೋಲು ಸೋಲು ಸೋಲು, ಈ ಸೋಲನ್ನೇ ನಾನು ನನ್ನ ಗೆಲುವಿನ ಮೆಟ್ಲು ಮಾಡ್ಕೋತೇನೆ. ಇಲ್ಲಿ ತನಕ ನನ್ನ ಹೋರಾಟ ನಾನು ಬಿಡಕ್ಕಿಲ್ಲ. ಬಿರ್ನೆ ನಡಿ ರತ್ನೆ, ನಂಗೆ CM ಆಫೀಸಲ್ಲಿ ಕೆಲ್ಸವದೆ. ಇದ್ಯಾಕೆ ಹಿಂಗ್ ನೋಡಿರಿ? ಯೋ, ಯಾಕಯ್ಯ ಹಿಂಗಾಡಿಯ ನೀನು? ನಂಗಂತೂ ನಿನ್ನೆ ದಿಗ್ಲೆ ಹತ್ಕೊಂಡ್ಬಿಟ್ಟಿತ್ತು ನೀನ್ ಆಡಿದ್ ನೋಡಿ. ರತ್ನೆ, ನಾನು ಏನ್ ಹಂಗ ಆಡ್ಬಿಟ್ಟೆ? ನಾ ಇರೋದೇ ಹಂಗೆ, ಅದು ನನ್ನ ಕ್ಯಾರೆಕ್ಟರ್ ಅಲ್ವೇ? ಅದನ್ನು ನಿಜ ಬಿಡಪ್ಪಯ್ಯ. ಸರಿ, ಕೊಂಡಣ. ಸೇ ಚಲವಾ. ಅಯ್ಯಯ್ಯೋ, ಈ ಘಾಟಿ ಮುದ್ಕಿ ಬಂದ್ಲಲ್ಲಪ್ಪ, ಅದೇನ್ ಕೂಳೆ ಕೊಟ್ಟಾಳೋ ಕಾಣೆ. Yes, what can I do for you? ಓಹೋ, ಏನ್ ಇಂಗ್ಲಿಷ್ಗೆ ಊಟದವ್ ನೋಡು. ನಂತವ ಇದನ್ನೆಲ್ಲ ಮಡ್ಕೋಬೇಡ, ನೆಟ್ಗೆ ಕನ್ನಡದಲ್ಲೇ ಮಾತಾಡ್ಲಾ? ಅವರೇ, ಅದು ಪಟ್ನದಿಂದ ಬಂದವರಲ್ಲ,
ಅವ್ರ ತವ ಮಾತಾಡುವ ಅಂತ ಸರು ತವ ಏಳಿಸ್ಕೊಂಡು ಬಾಯಿ ಪಾಠ ಮಾಡ್ಕೊಂಡಿದ್ದೆ. ಲೋ ಚಲುವ, ಯಾರೋ ಬಂದ್ರು ಅಂತ ರೇಷ್ಮೆ ದಾರ ತಗೊಂಡು ಪೊರಕೆ ಕಟ್ಟಕ್ಕಾದದೆ. ನಾವ್ ಹೆಂಗಿದೀವೋ ಹಂಗೇ ಇರ್ಬೇಕು. ಹಾ, ಅದು ಹೋಗ್ಲಿ ಬಿಡು. ರತ್ನ, ನೀನ್ ಹೆಂಗಿದೀಯೇ? ನಾನ್ ಸಂದಾಗಿದ್ದೀನಿ ಅವರೇ. ಅಂದಾಗೆ ನಿಮ್ ಜೀವನಕ್ಕೆ ಅಂತ ನನ್ ಮೊಮ್ಮಗ ಮಡಕೊಟ್ಟಿದ್ನಲ್ಲ ಹೋಟ್ಲ್ನ, ಆ ಪಾಪಿಗಳು ಒಡೆದಾಕ್ಬಿಟ್ರಲ್ಲ. ಈಗ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದಿ? ಅದೇ ಅಮ್ಮೋರೆ, ಮೊದಲು ಮಾಡ್ತಿದ್ನಲ್ಲ ಸಣ್ಣ ಪುಟ್ಟ ಅಡ್ಗೆ ಕೆಲ್ಸ, ಅದೇ ಮಾಡ್ಕೊಂಡ್ ಜೀವನ ಸಾಗಿಸ್ತಾ ಇದೀನಿ. ಲೋ ಮಹಾರಾಜ. ಅಲ್ಲವರೇ ಚಲುವ ರಾಜ. ಆಹಾ, ಇವಕ್ಕೇನು ಕಮ್ಮಿ ಇಲ್ಲ ನೋಡು. ನೀನು ಮೊದ್ಲಿನಂಗೆ ಬುಂಡೆ ಬಿಡ್ಕೊಂಡು ಓಡಾಡ್ತಿದೀಯೋ ಏನು ಒಂಚೂರ್ ಜವಾಬ್ದಾರಿ ತಕೊಂಡಿದೀಯೋ? ಎಲ್ಲಾ ಮುತ್ಕಿ ಸುತ್ತಿ ಬಳಸಿ ನನ್ ಬುಡಕ್ಕೆ ಬಂದ್ಬಿಟ್ಲಲ್ಲ. ಅದ್ಯಾಕ್ಲಾ ಹಂಗ್ ಕತ್ತು ತಿರ್ಗಿಸ್ಕೊಂಡಿದೀಯಾ? ಲೇ ಇದ್ಯಾ, ಇನ್ ಒಳಕ್ ಹೋಗು. ಅಂಟಮ್ಮ, ಈ ಜಿಲೈಟಿನ್ ಕೃಷ್ಣನ ಪೊಲೀಸರು ಒಪ್ಪಿಸ್ದೆ ನಾವು ನಮ್ ಸ್ಟೈಲಲ್ಲಿ ವಿಚಾರಿಸಿದ್ರೆ ಸತ್ಯನಾದ್ರು ಆಚೆಗೆ ಬಂದಿರೋದು ಅನ್ನಿಸ್ತಾ ಹೋಗ್ಲಿ ಬಿಡ್ಲಾ, ಪೊಲೀಸರಿಗೆ ಹೇಳುವಿನಿ ಸರಿಗ್ ತದ್ಕಿ ಸತ್ಯ ಬಾಯ್ ಬಿಡಿಸಿ ಅಂತವ. ಒಂದ್ಸಿ ತಾಳ್ಮೆಯಿಂದ ಇರು, ಎಲ್ಲ ಗೊತ್ತಾಯ್ತದೆ. ಗೌಡ್ರೆ, ಒಂದ್ ನಿಮಿಷ. ನಿಮ್ ತವ ಮಾತಾಡ್ಬೇಕಿತ್ತು. ಅವಳು ತಾವ್ ಮಾತಾಡಕ್ ಏನು ಇಲ್ಲ ಅಂತ ಹೇಳಕ್ ಕೊಟ್ಲೆ. ನಾನ್ ಬಂದಿರೋದು ಚಂಪನ್ ವಿಷಯ ಮಾತಾಡೋದಕ್ಕೆ ಅಂತ ಯೋಳಿ ಅಣ್ಣಯ್ಯ. ಏನ ಚಂಪನ್ ವಿಷಯನೇ? ಅದೇನು ಅಂತ ಹೇಳಕ್ ಕೊಟ್ಲೆ. ಅಯ್ಯೋ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಈ ಗಂಡೇನ್ರು ಜಗಳದಲ್ಲಿ ನಾನ್ ಸೊರ್ಗೋಯ್ತಾ ಇದ್ದೀನಿ. ಅದ್ಕೆಮ್ಮ, ಅಂಟಮ್ಮ, ನೀವು ಮಾತಾಡೋದು ಇಬ್ರಿಗೂ ಕೇಳಿಸ್ತಾನೆ ತಾನೆ? ಸುಮ್ಕೆ ಮಾತಾಡಿ. ಅದೇ ಚಂಪಂದ್ ಏನು ತಪ್ಪಿಲ್ಲ ಅಂತ ಸಾಬೀತ್ ಮಾಡೋದಕ್ಕೆ ನಿಮ್ ಸಹಾಯ ಬೇಕು ಅಂತ ಕೇಳಿದ್ನಲ್ಲ. ನಾನು ಅವತ್ತೇ ಹೇಳಿದ್ನಲ್ಲ, ಚಂಪಾದೇನಾದ್ರೂ ತಪ್ಪಿಲ್ಲ ಅಂತ ನಂಗೆ ಗೊತ್ತಾಯ್ತು ಅಂತಂದ್ರೆ ಅವಳಿಗೆ ನಾನೇ ಸಹಾಯ ಮಾಡ್ತೀನಿ ಅಂತ. ಹಂಗಾರೆ ಚಂಪಾ ತಪ್ಪು ಮಾಡೋಳೆ ಅಂತ ನೀವ್ ನಂಬಿರಾ? ಮೆಸೇಜ್ ಹೋಗಿರೋದು ಚಂಪನ್ ಮೊಬೈಲಿಂದ. ಅದು ಅಲ್ದಲಯ್ಯ, ಅವನ್ ಜೊತೆ ತಿರ್ಗಾಡ್ರ ಫೋಟೋಗಳು ಬೇರೆ ಅವೆ. ಈಗ ನಂಗೆ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಒಂದು ಗೊತ್ತಾಯ್ತಾ ಇಲ್ಲ. ಅಲ್ಲ ಗೌಡ್ರೆ, ಚಂಪನ್ ಬಗ್ಗೆ ಗೊತ್ತಿರೋ ನೀವೇ ಹಿಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನಾನು ಚಂಪಾ ತಪ್ಪು ಮಾಡೋಳೆ ಅಂತಲೂ ಹೇಳ್ತಾ ಇಲ್ಲ ಸುಭಾಷ ತಪ್ಪು ಮಾಡೇ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಆದ್ರೆ ಒಂದ್ ಗೊಂದಲ ಅಂತೂ ಅದೇ. ಆದ್ರೆ ಮೆಸೇಜನ್ನೆಲ್ಲ ಚಂಪಾ ಮಾಡಿಲ್ಲ ಅಂತ ನಂಗೇನಾದ್ರೂ ನಂಬಿಕೆ ಬಂದ್ರೆ ನಾನು ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ. ಗೌಡ್ರೆ, ಗೌಡ್ರೆ, ಅದ್ಕೆಮ್ಮ, ಅಂಟಮ್ಮ ಒಂಟ ಅಂದ್ಮೇಲೆ ನಿಲ್ಲೋ ಮಾತೇ ಇಲ್ಲ. ಹಿಂಗಾದ್ರೆ ಹೆಂಗೆ ಕೋಟ್ಲಣ್ಣಯ್ಯ? ಅಂಟಮ್ಮಂಗೆ ಚಂಪಾ ಮೆಸೇಜ್ ಮಾಡಿಲ್ಲ ಅನ್ನೋ ಒಂದು ವಿಷಯ ಸಾಕ್ಷಿ ಸಮೇತ ತೋರ್ಸ್ಬಿಡೆ ಸಾಕು. ಅದ್ಕೆಮ್ಮ, ಅವ್ನ್ ನಿಮ್ ಜೊತೆ ನಿಂತ್ಕತಾನೆ. ಅದು ಸಾಬೀತ್ ಮಾಡ್ಬೇಕು ಅಂದ್ರೆ ನನಗ್ ನಿಮ್ ಸಹಾಯ ಬೇಕು ಅಣ್ಣಯ್ಯ. ಇಂಥದ್ ಮಾಡು ಅಂತ ಹೇಳಿ ಅದ್ಕೆಮ್ಮ ಸಾಕು. ಅದು ನೀವ್ ಮಾವಯ್ಯನ್ ಫೋನ್ನ ಕತ್ಕೊಂಬರ್ಬೇಕು. ಏನ್ ಹೇಳ್ತಾ ಇದ್ದೀರಾ ಅದ್ಕೆಮ್ಮ? ನಮ್ ಗೌಡ್ರಿಗೆ ಸತ್ಯ ಅರ್ಥ ಮಾಡ್ಸೋದಕ್ಕೆ ಇದು ಒಂದೇ ದಾರಿ ಅಣ್ಣಯ್ಯ ಇರೋದು. ಅದೇನೋ ಸರಿ ಅದ್ಕೆಮ್ಮ, ಮಾವು ಇನ್ ಫೋನ್ ತಗೊಂಡು ಏನ್ ಮಾಡಿರಿ? ಅದು ಅಣ್ಣಯ್ಯ, ಈಟ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಯ್ತದೆ ಅಣ್ಣಯ್ಯ. ಸೂಪರ್ ಅದ್ಕೆಮ್ಮ, ಸೂಪರ್ ಪ್ಲಾನ್ ಮಾಡಿದಿರಿ. ಇವಾಗ್ಲೇ ಹೋಗಿ ಮಾವಿನ ಫೋನ್ ಎತ್ಕ ಬರ್ತೀನಿ ಬಿಡಿ. ಅಯ್ಯಯ್ಯೋ, ಮಾವಿನ ಫೋನ್ ಹೆಂಗಪ್ಪ ಎತ್ಕ ಬರೋದು?
ರೀ, ಅಲ್ಲಿ ಮದ್ದು ಮಡಗ್ದವನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ಟಾಗದಲ್ವೇ? ಮತ್ತ್ಯಾಕ್ ಚಿಂತೆ ಮಾಡ್ತಿದ್ದೀರಿ? ಅವನಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದು ಆಗೇ ಆಯ್ತದೆ. ಅವನ್ ಯಾರೋ ಎಲೆಕ್ಷನ್ ಆಗಿ ಬಾಜಿ ಕಟ್ಟಿ ಸೋತಿದ್ದಕ್ಕೆ ಹಿಂಗೆಲ್ಲ ಮಾಡವನೆ ಅಂತ 1000 ಹೇಳ್ಬೋದು ಹೊತ್ತಿಗೆ. ಆದ್ರೆ ಒಬ್ಬ ಮಂತ್ರಿ ಭಾಗವಹಿಸಿದ ಕಾರ್ಯಕ್ರಮದಾಗೆ ವಿರೋಧ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರ್ದು ಕುಮ್ಮಕ್ಕಿಲ್ದೆ ಈಟ್ ಧೈರ್ಯವಾಗಿ ಇಂಥ ಕಾರ್ಯ ಮಾಡ್ತಾನೆ ಅಂದ್ರೆ ಸಾಧ್ಯನೇ ಇಲ್ಲ. ಹೌದು ಕಣ್ಲ ಗೋವಿಂದ, ನೀನ್ ಹೇಳೋದು ಸರಿ ಆಗದೆ. ಇದು ಒಬ್ಬನಿಂದ ಆಗಿರೋ ಮಸಲತ್ತಲ್ಲ. ಅದ್ರ ಹಿಂದೆ ಯಾವುದೋ ಕಾಣದ ಕೈಗಳು ಕೆಲಸ ಮಾಡವೆ ಅಂತ ಅನಿಸ್ತದೆ. ನನಗೆ ಯಾಕೋ ಆ ಕಾಣದ ಕೈ ನಿನ್ ವಿರುದ್ಧ ನಿಂತು ಠೇವಣಿ ಕಳ್ಕೊಂಡಲ್ಲ, ಆ ಬೆಟ್ಟ ಏನೇ ಅನಿಸ್ತದೆ ಕಣಣ್ಣ. ಅದಕ್ಕೆ ನಮ್ ಕಡೆ 4 ಜನನ ಕರ್ಸಿ ಅವನ್ನ 4 ತದಕಿದ್ರೆ ಸತ್ಯ ಹೊರಗ್ ಬರ್ತದೆ. ಅಲ್ಲ ಕಣ್ಲ ಗೋವಿಂದ, ಅವನು ಎಲೆಕ್ಷನ್ಗೆ ನಿಂತ ಮಾಕೆ ಅವನ್ ಮಾಡಿರೋದು ಒಂದೊಂದಲ್ಲ, ಈಟೆಲ್ಲ ಮಾಡಿದಾನೆ ಅಂದ ಮ್ಯಾಕೆ ಅವನ್ನ ನಾವು ಸುಮ್ಮನೆ ಬಿಡಬಾರ್ದು. ಎಂತದು ಬೇಡ, ಸುಮ್ಕೆ ಫೋನ್ ಮಾಡಿ ತಲೆ ತಿನ್ಬೇಡ, ಇಡುಪೋನ. ನಮ್ದೇ 108 ತಲೆ ಬಿಸಿ, ಅದ್ರಾಗ ಇವ್ರು ಬೇರೆ ಲೋನ್ ಬೇಕಾ ಅಂತ ತಲೆ ಬೇರೆ ತಿಂತವೆ. ಬಿಸಿ ಬಿಸಿ ಮಾವಯ್ಯ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅದಕ್ಕೆ ಅಂತ ಟೀ ಮಾರ್ಕ ಬಂದಿವ್ನಿ, ಕುಡಿ ಸರಿ ಹೋಯ್ತದೆ.